ಬೆಳಗಾವಿ ಜಿಲ್ಲೆಗೆ ಮತ್ತೊಂದು ಸಚಿವ ಸ್ಥಾನ ಸಿಗಲಿದೆ. ಸಚಿವ ಸತೀಶ್ ಜಾರಕಿಹೊಳಿ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಸಚಿವ ಸ್ಥಾನ ಸಿಗುತ್ತೆ ಅಂತ. ಎರಡನೇ ಹಂತದಲ್ಲಿ ಮತ್ತೊಂದು ಸಚಿವ ಸ್ಥಾನ ಸಿಗಲಿದೆ. ಮೂರನೇ ಸಚಿವ ಸ್ಥಾನ ಕೇಳೋದ್ರಲ್ಲೂ ತಪ್ಪೇನಿಲ್ಲ. ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ ಸರ್, ಬರೀ ಒಬ್ಬರೇ ಮಂತ್ರಿ ಕೊಡ್ತಾರೆ. ಹಿಂದೆ ಮೂರು ಜನ ಇದ್ರು ಕೊಡ್ತಾರೆ. ಇನ್ನೂ ಎರಡನೇ ಹಂತಕ್ಕೆ ಮಾಡ್ತಾರೆ. ಎರಡನೇ ಹಂತ ಬೇಗ ಮಾಡ್ತಾರೆ. ಎರಡನೇ ಹಂತ ಖಂಡಿತ ಬಂದೇ ಬರ್ತೀವಿ. ಇನ್ನೂ ಎಷ್ಟು ಬರ್ಬೋದು ಸರ್? ಕನಿಷ್ಠ ಒಂದು ಹಂತಕ್ಕೆ ಕೊಡಲೇಬೇಕು. ಖಂಡಿತ ಒಂದು ಹಂತಿ ಕೊಡ್ತಾರೆ. ಮೂರನೇದ್ದು ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ. ಮೂರನೇದ್ದು ಬೇಡಿಕೆ ಮಾಡಲಿಕ್ಕೆ ತೊಂದರೆ ಏನಿಲ್ಲ. ಇಲ್ಲ, ಬೇಗ ಮಾಡಬೇಕಿಲ್ಲ. ಖಾಲಿ ಇಡ್ಲಿಕ್ಕೆ ಆಗೋಲ್ಲ. ಸುಮಾರು 20 ಜನ ಇನ್ನೂ ಬಾಕಿ ಇದ್ದಾರೆ. ಬೇಗ ಖಂಡಿತ ಮಾಡ್ತಾರೆ. ಈ ತಿಂಗಳ ಒಳಗೆ ಮಾಡಿದ್ರೆ ಒಳ್ಳೆಯದು. ಯಾಕಂದರೆ 20 ಮಂದಿ ಮಂತ್ರಿಗಳಿಲ್ಲದೆ ಸರ್ಕಾರ ನೋಡೋದಕ್ಕೆ ಕಷ್ಟ. ಇನ್ನು ಇದೇ ಸಂದರ್ಭದಲ್ಲಿ ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರಿಗೆ ಅನ್ಯಾಯವಾಗದಂತೆ ಪಕ್ಷ ನೋಡಿಕೊಳ್ಳುತ್ತೆ. ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ನಾವು ಈಗಾಗಲೇ ಜಮೀರ್ ವಿಚಾರ ಮಾತನಾಡಿದ್ದೇವೆ. ಜಮೀರ್ ಅಹಮದ್ ವಿಚಾರ ವರಿಷ್ಠರ ಗಮನದಲ್ಲಿ ಇದೆ. ಅದರಿಂದಾಗಿ ಮುಸ್ಲಿಮರಿಗೆ ಅನ್ಯಾಯ ಆಗದಂತೆ ಪಕ್ಷ ನೋಡಿಕೊಳ್ಳುತ್ತೆ ಅಂತ ಸತೀಶ್ ಹೇಳಿಕೆ ನೀಡಿದ್ದಾರೆ. ಈಗ ದಾವಣಗೆರೆ ಎಲೆಕ್ಷನ್ ಮುಂದಿಸ್ಕೊಂಡು ಫಲಿತಾಂಶಕ್ಕೆ ಬರುವ ಮುಂಚೆನೇ ಜಬ್ಬಾರ್ ಖಾನ್ ಅವರನ್ನ ಸಸ್ಪೆಂಡ್ ಮಾಡಿದ್ರು. ಆಮೇಲೆ ಈಗ ಜಮೀರ್ ಅಹಮದ್ ಮಾಸ್ ಲೀಡರು ಮುಸ್ಲಿಂ ಸಮಾಜದ್ದು, ಅವರನ್ನೇ ಕೂಡ ದೂರಿಟ್ಟಿದ್ರಿ. ಯಾಕೆ ಮುಸ್ಲಿಮರಿಗೆ ಇತ್ತೀಚೆಗೆ ಕಾಂಗ್ರೆಸ್ ಡೋಂಟ್ ಕೇರ್ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆಯಾ? ಇಲ್ಲ, ಹಾಗೇನಿಲ್ಲ. ಹಾಗೇನು ಡೋಂಟ್ ಕೇರ್ ಏನು ಮಾಡ್ತಾ ಇಲ್ಲ. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ವಿ. ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಅವ್ರು ಸರಿಯಾದ ತೀರ್ಮಾನ ತಗೊಳ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗದಂಗೆ ನೋಡ್ಕೋತಾರೆ ಪಕ್ಷ. ಈಗ ದಾವಣಗೆರೆ ಎಲೆಕ್ಷನ್ ಮುಂದಿಸ್ಕೊಂಡು ಫಲಿತಾಂಶಕ್ಕೆ ಬರುವ ಮುಂಚೆನೇ ಜಬ್ಬಾರ್ ಖಾನ್ ಅವರನ್ನ ಸಸ್ಪೆಂಡ್ ಮಾಡಿದ್ರು. ಆಮೇಲೆ ಈಗ ಜಮೀರ್ ಅಹಮದ್ ಮಾಸ್ ಲೀಡರು ಮುಸ್ಲಿಂ ಸಮಾಜದ್ದು, ಅವರನ್ನೇ ಕೂಡ ದೂರಿಟ್ಟಿದ್ರಿ. ಯಾಕೆ ಮುಸ್ಲಿಮರಿಗೆ ಇತ್ತೀಚೆಗೆ ಕಾಂಗ್ರೆಸ್ ಡೋಂಟ್ ಕೇರ್ ಮಾಡ್ತಾ ಇದೆ ಅನ್ನುವಂಥದ್ದು ಆರೋಪ ಕೇಳಿ ಬರ್ತಾ ಇದೆಯಾ? ಇಲ್ಲ, ಹಾಗೇನಿಲ್ಲ. ಹಾಗೇನು ಡೋಂಟ್ ಕೇರ್ ಏನು ಮಾಡ್ತಾ ಇಲ್ಲ. ನಾವು ಅವ್ರ ಬಗ್ಗೆ ಈಗಾಗಲೇ ಮಾತಾಡಿದ್ವಿ. ವರಿಷ್ಠ ಗಮನಕ್ಕೂ ಇದೆ ಅದು ವಿಚಾರ. ಅವ್ರು ಸರಿಯಾದ ತೀರ್ಮಾನ ತಗೊಳ್ತಾರೆ. ಮುಸ್ಲಿಮರಿಗೆ ಅನ್ಯಾಯ ಆಗದಂಗೆ ನೋಡ್ಕೋತಾರೆ ಪಕ್ಷ. ಇನ್ನು ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಏಕಾಂಗಿ ಆದ್ರ ಅನ್ನೋ ಪ್ರಶ್ನೆಗೂ ಕೂಡ ಸತೀಶ್ ಸ್ಪಷ್ಟನೆ ನೀಡಿದ್ದಾರೆ. ಡಿಕೆ ಸಿಎಂ ಆದ್ಮೇಲೆ ಅವರ ಬಳಿ ಹೋಗ್ಲೇಬೇಕಲ್ವಾ? ಸಿದ್ದು ಏಕಾಂಗಿ ಅನ್ನೋ ವೈರಲ್ ವಿಡಿಯೋಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಜ್ಯಸಭೆ ಚುನಾವಣೆಗೆ ಖರ್ಗೆ ನಾಮಿನೇಷನ್ಗೆ ಬಂದಿದ್ರು. ಅಲ್ಲಿ ಬೇರೆ ಯಾರನ್ನೂ ಕೂಡ ಒಳಗೆ ಬಿಡೋದಿಲ್ಲ. ಆ ಸಂದರ್ಭದ ವಿಡಿಯೋ ಅದು. ನಾಯಕ ಯಾವತ್ತಿದ್ರೂ ನಾಯಕನೇ ಅಂತ ಸತೀಶ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಏಕಾಂಗಿ ಅಲ್ಲ ಅಂತ ಸತೀಶ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನು ಅಧಿಕಾರ ಹಸ್ತಾಂತರ ಆದ್ರ ಬಳಿಕ ಟೀಮ್ ಹೊಡೆದಿದೆ ಅನ್ನುವಂಥದ್ದು ಒಂದು ಚರ್ಚೆ ನಡೆದಿದೆ. ಟೀಮ್ ಹೊಡೆದಿಲ್ಲ ಸರ್. ಈಗ CM ಆದ್ಮೇಲೆ ನೀವು ಅಲ್ಲಿ ಹೋಗಲೇಬೇಕು. ಅದೇನು ಪ್ರಶ್ನೆ ಅಲ್ಲ. ಹೋದ್ರಂದ್ರೆ ಅದು ಸಮಸ್ಯೆ ಅಂತಲ್ಲ, ಹೇಳಲಿಕ್ಕಾಗಲ್ಲ. ಅವರು ಮುಖ್ಯಮಂತ್ರಿಗಳು ಈಗ ಇಲ್ಲಿದ್ದವ್ರು ಅಲ್ಲಿ ಹೋಗಲೇಬೇಕು. ಆಕ್ಚುಲಿ ಇನ್ನೊಂದು ವಿಡಿಯೋ ವೈರಲ್ ಆಯ್ತು ಸರ್. ಅದೇ ಪ್ರಶ್ನೆ ಇಲ್ಲ. ಈ ವಿಡಿಯೋ ವೈರಲ್ ಸಿದ್ದರಾಮಯ್ಯ DK ಶಿವಕುಮಾರ್ ಅಪೋಸಿಟ್ ಆಗ್ತಾರೆ. ಒಬ್ಬರು ಮಾತಾಡಂಗಿಲ್ಲ. ಈಗ ಏಕಾಂಗಿ ಆದ ಸಿದ್ದರಾಮಯ್ಯ ಅದು ನೋಡಿ, ಹಿಂದೂ ಅದು ಎಲೆಕ್ಷನ್ ಕಮಿಷನ್ ಇದು. ಅಲ್ಲಿಂದ ಅವರು ಒಬ್ಬರೇ ಬರಬೇಕು. ಅಲ್ಲಿಂದ ಮುಂದಿನ ಯಾರು ಬಿಡೋಲ್ಲ. ಅಪೋಸಿಟ್ ಬದಲು ಹಲವು ಆಯ್ತು ಅಂದಿಲ್ಲ. ನಾಮಿನೇಷನ್ ತುಂಬಿ ಒಳಗಿಂದ ಅಲ್ಲಿ ಅವ್ರ ಜನ ಬರ್ಲಿಕ್ಕೆ ಅಲ್ಲಿ ಅವಕಾಶ ಇಲ್ಲ. ಯಾಕಂದ್ರೆ ಒಬ್ಬರೇ ಹೋಗ್ಬೇಕಿಲ್ಲ. ಮಾತಾಡಿಲ್ಲ ಸರ್. ನೀವು ಹೇಳಿದ್ರೆ ಕಾಲು ಬೀಳುವ ವಿಡಿಯೋನು ವೈರಲ್ ಆಗ್ತಾ ಇದೆ. ಇನ್ನೊಂದು ಮಾತಾಡಿಸಿಲ್ಲ ಹಂಗ ಹೋಗುದು ವಿಡಿಯೋ. ಎರಡು ಮಾತಾಡಿಲ್ಲ. ಇಲ್ಲ, ಮಾತಾಡಿಲ್ಲ, ಹಂಗೆ ಹೋಗಿದ್ರು. ಇಲ್ಲ, ಹಂಗ ಮಾತಾಡಿಲ್ಲ, ಹೋಗಿದ್ದಾರೆ. ಏಕಾಂಗಿ ಲೀಡರ್ ಅದೇ ಕಷ್ಟ.